ಆಗಸ್ಟ್ 15 ಒಳಗಡೆ ನೀವು ಈ ಕೆ.ವೈ.ಸಿ ನ ಮಾಡಿಸ್ತಿಲ್ಲ ಅಂದ್ರೆ ನೀವು 900 ರೂಪಾಯಿಗೆ ತಗೊಳ್ಳುವಂತ ಸಿಲಿಂಡರ್‌ನ 3000 ರೂಪಾಯಿ ಅಂದ್ರೆ ಕಮರ್ಷಿಯಲ್ ಚಾರ್ಜಸ್ ಅಲ್ಲಿ ನೀವು ತಗೋಬೇಕಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮನೆಯಲ್ಲೇ ಕೂತು ನೀವು ಯಾವ ಕಂಪನಿ ಸಿಲಿಂಡರ್‌ನ ಯೂಸ್ ಮಾಡ್ತೀರೋ ಆ ಕಂಪನಿಗೆ ಹೇಗೆ ಈ ಕೆ.ವೈ.ಸಿ ಮಾಡೋದು ಅಂತ ನಾನ್ ಹೇಳ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ. ನೀವೇನಾದ್ರೂ ಇಂಡಿಯನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಮೊದಲಿಗೆ ಇಂಡಿಯನ್ ಆಯಿಲ್ ಒನ್ ಆಪ್ ಅನ್ನ ಇನ್‌ಸ್ಟಾಲ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಅನ್ನ ಮಾಡಿ. ಎಲ್.ಪಿ.ಜಿ. ಇಂಡಿಯನ್ ಸೆಕ್ಷನ್ ಇ-ಕೆ.ವೈ.ಸಿ ಆಧಾರ್ ಅಥೆಂಟಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಡೀಟೇಲ್ಸ್ ಅನ್ನ ನೀಡಿ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕಿ ಫೇಸ್ ಅಥೆಂಟಿಕೇಶನ್ ಕೇಳಿದ್ರೆ ಅದನ್ನ ಕಂಪ್ಲೀಟ್ ಮಾಡಿ. ಸಕ್ಸಸ್ಫುಲ್ ಆದ್ಮೇಲೆ ಕೆ.ವೈ.ಸಿ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ. ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊತಾ ಇರಿ. ಇನ್ನು ನೀವು ಭಾರತ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಮೈ ಭಾರತ್ ಗ್ಯಾಸ್ ವೆಬ್ಸೈಟ್ ಆಪ್ಗೆ ಹೋಗಿ ಅಥವಾ ಆಪ್ಗೆ ಹೋಗಿ ಲಾಗಿನ್ ಅನ್ನ ಮಾಡಿ. ಎಲ್.ಪಿ.ಜಿ. ಸರ್ವಿಸಸ್ ನಲ್ಲಿ ಕೆ.ವೈ.ಸಿ ಆಧಾರ್ ರಿಲೇಟೆಡ್ ಸರ್ವಿಸಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಗೆ ಕನ್ಸ್ಯೂಮರ್ ಡೀಟೇಲ್ಸ್ ಅನ್ನ ಆಡ್ ಮಾಡಿ. ಆಧಾರ್ ಅಥೆಂಟಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿ. ಸ್ಟೇಟಸ್ ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇರಿ. ಇನ್ನು ನೀವೇನಾದ್ರೂ ಎಚ್.ಪಿ. ಗ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಎಚ್.ಪಿ. ಪೇ ಆಪ್ ಅಥವಾ ಎಚ್.ಪಿ. ಗ್ಯಾಸ್ ಕನ್ಸ್ಯೂಮರ್ ಪೋರ್ಟಲ್‌ಗೆ ಹೋಗಿ ಎಲ್.ಪಿ.ಜಿ. ಅಕೌಂಟ್‌ಗೆ ಲಾಗಿನ್ ಮಾಡಿ. ಇ-ಕೆ.ವೈ.ಸಿ ಅಥವಾ ಆಧಾರ್ ಅಥೆಂಟಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ಫೇಸ್ ಅಥೆಂಟಿಕೇಶನ್ ಆಪ್ಷನ್ ಇದ್ರೆ ನೀವು ಅದನ್ನ ಕೂಡ ಬಳಸಿ ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊತಾ ಇರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಗ್ಯಾಸ್ ಕನೆಕ್ಷನ್‌ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಆನ್ಲೈನ್ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಥವಾ ಸಿ.ಎಸ್.ಸಿ. ಸೆಂಟರ್‌ಗೆ ಹೋಗಿ ಕೆ.ವೈ.ಸಿ ನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ.